ರಾಜ್ಯದಲ್ಲಿ ಈಗ ಶಾಸಕರ ಅನುದಾನದ ವಿಚಾರ ಸಾಕಷ್ಟು ತಾರತಮ್ಯ ವಿಚಾರ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಕೂಡ ಕೈ ಶಾಸಕರು ಸುರ್ಜೇವಾಲ ಅವರ ಭೇಟಿ ಬಳಿಕ CM ಒಂದಿಷ್ಟು ಅನುದಾನವನ್ನು ಘೋಷಣೆ ಮಾಡಿದ್ದಾರೆ. ಆದರೆ JDSಗೆ ಒಂದು ಅನುದಾನ ಸಿಗ್ತಿಲ್ಲ ಅನ್ನೋಂಥ ಅಸಮಾಧಾನ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು JDS ಶಾಸಕರಿಗೆ ಅನುದಾನ ನೋಡೋಣ ಅನ್ನುವಂಥ ಮಾತುಗಳನ್ನ ಹೇಳ್ತಿದ್ದಾರೆ ಅನ್ನೋಂಥ ಮಾತು ಹೇಳಿದಿರಿ. ಇದು ಯಾವ ರೀತಿ ಸರಿ ಅಂತೀರಿ? ಕುಮಾರಸ್ವಾಮಿ ಅವರು CM ಇದ್ದಾಗ ಎಲ್ಲರೂ ಕೂಡ ಒಟ್ಟಿಗೆ ನೋಡ್ತೀವಿ. ಖಂಡಿತ. ಇವತ್ತು ಕುಮಾರಸ್ವಾಮಿ ಅವರು 2 ಸಲ ಮುಖ್ಯಮಂತ್ರಿ ಆದರೂ ಕೂಡ ರಾಜ್ಯದ ಅಭಿವೃದ್ಧಿಗೆ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಇವತ್ತು ಅಭಿವೃದ್ಧಿ ಆಗಬೇಕು ಅದೆಲ್ಲದನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಅವರು ಅಭಿವೃದ್ಧಿ ಕಡೆ ಗಮನ ಹರಿಸಿದರು. ಇವರು ಆ ಥರ ಮಾಡ್ತಾಯಿಲ್ಲ. ಎಲ್ಲಿ ನಮ್ಮ ಪಕ್ಷಕ್ಕೆ ಓಟ್ ಬರುತ್ತೆ ಆ ಥರ ಥಿಂಕಿಂಗು ಈ ಎಲ್ಲದೂ ಕೂಡ ವ್ಯಾವಹಾರಿಕವಾಗಿ DK ಶಿವಕುಮಾರ್ ಅವ್ರು ನೋಡ್ತಾ ಇದ್ದಾರೆ. ಅವ್ರ ಮಾತನ್ನ ಮುಖ್ಯಮಂತ್ರಿಗಳು ಕೇಳ್ತಾ ಇರಬೇಕು. ಈಗ DK ಶಿವಕುಮಾರ್ ತಲೆ ಓಡೋದೇನು ರಾತ್ರಿ ಆದರೂ ಕೂಡ ವ್ಯಾಪಾರಕ್ಕೇ. ಆ ನಿಟ್ಟಿನಲ್ಲಿ ಇದನ್ನು ಪಕ್ಷವನ್ನು ಬೆಳೆಸಲಿಕ್ಕೆ ಈ ರಾಜ್ಯವನ್ನು ತಗೊಂಡೋಗಿ ಕೊಟ್ಟಿದ್ದಾರೆ. ಖಂಡಿತ ಅದು ಸರಿಯಲ್ಲ. ಇವತ್ತು ನೀವು ದಯಮಾಡಿ 224 ಕ್ಷೇತ್ರದಲ್ಲೂ ಕೂಡ ನೀವು ನಿಮ್ಮ ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಬರೀ ಕಾಂಗ್ರೆಸ್ಗಲ್ಲ, ದಯಮಾಡಿ ಎಲ್ಲ ಕ್ಷೇತ್ರಕ್ಕೂ ಕೂಡ ಸಮಾನವಾಗಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಸಾಕಷ್ಟು ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇತ್ತು, ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ ಅಂತ. ಸದನ ಬಂತು ಅನ್ನೋ ಕಾರಣಕ್ಕೆ ಅನುದಾನ ಘೋಷಣೆ ಮಾಡಿದ್ದಾರೆ. ಯಾಕಂದರೆ ಸದನದಲ್ಲಿ ಏನಾದರೂ ಸ್ವಪಕ್ಷ ನಾಯಕರು ಧ್ವನಿತಿದ್ರೆ ವಿಪಕ್ಷಗಳಿಗೆ ಮುಜುಗರ. ಸದನದಲ್ಲಿ ಖಂಡಿತ ಮುಜುಗರ ಮಾಡ್ತಾ ಇದ್ದವ್ರೆ. ಅವರೇ ಹೇಳಿದ್ದಾರೆ. ಏನು ರಾಯರೆಡ್ಡಿ ಅವರು ಹೇಳಿದ್ದು ನೀವು ನೋಡಿದಿರಿ. ನಿಮ್ಗೇನಾದ್ರು ಕೂಡ ಅಭಿವೃದ್ಧಿ ಬೇಕು ಅಂದರೆ ಅಕ್ಕಿ ಇದೆಲ್ಲ ಕೊಡಲ್ಲ, ಬಸ್ಗಳೆಲ್ಲ ನಿಲ್ಲಿಸ್ತೀವಿ ಅಂತಾರೆ. ನಿಮಗೆ ಬಸ್ ಎಲ್ಲ ಬೇಕು ಅಂದರೆ ಅಭಿವೃದ್ಧಿ ನಿಲ್ಲಿಸ್ತೀವಿ ಅಂತಾರೆ. ನೋಡಿ ಲೆಕ್ಕ ಹಾಕ್ಕೊಳ್ಳಿ ಇವ್ರ ಮನಸ್ಥಿತಿ ಹೇಗಿದೆ ಅಂತ. ಕಾಂಗ್ರೆಸ್ನವರೇ, ಅದೂ ನುರಿತಂಥ ಶಾಸಕರುಗಳೇ, ಸೀನಿಯರ್ ಮೋಸ್ಟ್ ಶಾಸಕರು, ಅದು ಮುಖ್ಯಮಂತ್ರಿಗಳ ಆಪ್ತರು ಕೂಡ ಅವರೇ BR ಪಾಟೀಲ್ ಅವರು ಎಲ್ಲ ಹೇಳಿದಾಗ ನೀವು ಅರ್ಥ ಮಾಡ್ಕೋಬೇಕು. ಅಂಥ ಸೀನಿಯರ್ಸು ಮತ್ತು ಒಂದು ಇದನ್ನಿಟ್ಕೊಂಡು ಸಿದ್ಧಾಂತ ಇಟ್ಕೊಂಡು ಬಂದಂಥ ಕೆಲವು ಶಾಸಕರುಗಳೇ ಇಷ್ಟು ಅವರ ಮುಜುಗರನ ಪಡ್ತಾ ಇರಬೇಕಾದ್ರೆ ಇನ್ನು ಮಿಕ್ಕಂಥ ಶಾಸಕರ ಗತಿ ಏನಾಗಿದೆ? ಅದು ಆಡಳಿತದ ಹೋಗಲಿ, ಬೇರೆಯವರು ಏನಾಗಿದೆ ಪರಿಸ್ಥಿತಿ ಈ ಸರ್ಕಾರದಲ್ಲಿ, ಇದನ್ನು ಚಿಂತನೆ ಮಾಡಬೇಕಾಗ್ತದೆ. ಇವರು ತಾರತಮ್ಯ ಮಾಡ್ತಾ ಇರ್ತಕ್ಕಂಥದ್ದು ಖಂಡಿತ ಹೌದು. ಅದನ್ನು ಆ ಥರ ತಾರತಮ್ಯ ಆಗಬಾರ್ದು. 224 ಕ್ಷೇತ್ರಕ್ಕೂ ಕೂಡ ಸಮಾನವಾಗಿ ಅನುದಾನಗಳನ್ನ ಕೊಡಬೇಕು ಅಂತಕ್ಕಂಥದ್ದು ಒತ್ತಾಯ ನಮ್ಮದು. ಸಿದ್ದರಾಮಯ್ಯವರು ಕೂಡ JDSನಿಂದಲೇ ಬಂದವರು. JDSನ 17 ಶಾಸಕರಿಗೆ ಅನುದಾನ ಕೊಡೋದು ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದಾರೆ. ಅದು ಸರಿಯಲ್ಲ. ಅವರು ಈಗಾಗಲೇ ಅನುದಾನ ಕೊಡೋದಕ್ಕೆ ಈಗಾಗಲೇ ಅವರು ವೈಯಕ್ತಿಕವಾಗಿ ಶಾಸಕರುಗಳಿಗೆ ಪತ್ರವನ್ನು ಕೂಡ ಹಾಕಿದ್ದಾರೆ. ಅದನ್ನು ಇವತ್ತು ನಾನು ಹೇಳ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಸಮರ್ಪಕವಾಗಿ 224 ಕ್ಷೇತ್ರಕ್ಕೂ ಕೂಡ ಒಟ್ಟಾಗಿ ಕೊಡಬೇಕು. ಯಾಕೆ JDSನವ್ರಿಗೆ ಕೊಡದೇ ಇದ್ದರೆ ನೀವೇನಾದ್ರು ನಿಮ್ಮ ಪಕ್ಷಕ್ಕೆ ಬರ್ತಾರೆ ಅಂತ ಆಸೆ ಇಟ್ಕೊಂಡಿದ್ದೀರಾ? ಖಂಡಿತ ಸುಳ್ಳು. ನಮ್ಮ ಪಕ್ಷದ ಶಾಸಕರು ಯಾರೂ ಕೂಡ ಆ ಥರ ಸಂಕುಚಿತ ಮನಸ್ಸಿನವರಿಲ್ಲ. ಅವರೆಲ್ಲರೂ ಕೂಡ ದೃಢವಾಗಿದ್ದಾರೆ. ನಮ್ಮ ಪಕ್ಷ ಬಿಟ್ಟು ಯಾರೂ ಕೂಡ ಎಲ್ಲೂ ಚರ್ಚೆನೂ ಇಲ್ಲ. ಆದ್ದರಿಂದ ದಯಮಾಡಿ ಈ ಥರ ಏನಾದ್ರು ಕೂಡ ನೀವು ಆಸೆ ಇಟ್ಕೊಂಡು ಶಾಸಕರುಗಳು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂತ ಇದ್ದರೆ ಅದು ಖಂಡಿತ ತಪ್ಪಾಗುತ್ತೆ. ಯಾರೂ ಕೂಡ ನಿಮ್ಮ ಕಡೆ ಮುಖ ಮಾಡಲ್ಲ ಅಂತ ಹೇಳಿ. ಯಾವ ರೀತಿ ಇರುತ್ತೆ ಸರ್ ಹೋರಾಟ? ಕೊಡಲಿಲ್ಲ 11ನೇ ತಾರೀಕುವರೆಗೂ ನೋಡ್ತೇವೆ. ಸದನದ ಪ್ರಾರಂಭ ಆಗೋದಕ್ಕೆ ಮುಂಚೆ ಒಳಗೆ ನಮಗೆಲ್ಲರಿಗೂ ಕೂಡ ಸಮರ್ಪಕವಾಗಿ ಅನುದಾನವನ್ನು ಬಿಡುಗಡೆ ಮಾಡದೇ ಇದ್ದರೆ ಸದನದ ಒಳಗಡೆ ಉಗ್ರ ಹೋರಾಟವನ್ನು ಮಾಡ್ತೇವೆ. ಎಲ್ಲ ಶಾಸಕರು ಒಗ್ಗಟ್ಟಾಗಿದ್ದಾರೆ ಅಂತ ಖಂಡಿತ ಇದ್ದೀವಿ. ಎಲ್ಲರೂ ಒಗ್ಗಟ್ಟಾಗಿ 17 ಜನನೂ ಕೂಡ ಹೋರಾಟವನ್ನು ಮಾಡ್ತೇವೆ. ಇದಿಷ್ಟು JDLP ನಾಯಕ ಸುರೇಶ್ ಬಾಬು ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.